ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ವಿಷಯಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡುತ್ತಾ, ಇವತ್ತಿನ ಸಂಖ್ಯಾಶಾಸ್ತ್ರದ ತರಗತಿಯಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು, ಅದು ನಿರಂತರ ಶ್ರೇಣಿಯಲ್ಲಿ ಮುನ್ನಡಿ ವಿಚಲನೆ ವಿಧಾನ, ಅದಕ್ಕೆ ನಾವು ಸ್ಟೆಪ್ ಡಿವಿಷನ್ ಮೆಥಡ್ ಅಂತ ಕರಿತೀವಿ. ಈ ಮುನ್ನಡಿ ವಿಚಲನೆ ಅಥವಾ ಸ್ಟೆಪ್ ಡಿವಿಷನ್ ಮೆಥಡನ್ನು ಬಳಸಿಕೊಂಡು ನಿರಂತರ ಶ್ರೇಣಿಯಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು ಹೇಗೆ ಎಂಬ ವಿಷಯವನ್ನು ಇವತ್ತಿನ ತರಗತಿಯಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮುನ್ನಡಿ ವಿಚಲನೆ ವಿಧಾನ ಅಥವಾ ಸ್ಟೆಪ್ ಡಿವಿಷನ್ ಮೆಥಡನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಹೇಗೆ ಕಂಡುಹಿಡಿಯಬೇಕಂತಂದ್ರೆ ಅದಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರವನ್ನು ಹಚ್ಚಿಕೊಳ್ಳೋಣ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ ಅಂತೇಳಿ. ಓಕೆನಾ? ಇದು ಸ್ಟೆಪ್ ಡಿವಿಷನ್ ಮೆಥಡ್ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ. ಎ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಏನು ಕಲ್ಪಿತ ಸರಾಸರಿ ಅಂತೇಳಿ. ಇದು ಕೂಡ ಗೊತ್ತಿದೆ. ಒಟ್ಟು ಆವರ್ತಗಳ ಸಂಖ್ಯೆಯ ಮೊತ್ತವನ್ನು ಕೂಡಿಸಬೇಕು. ಇಲ್ಲಿ ಹೊಸದಾಗಿ ಏನು ಬಂದಿದೆ ವಿದ್ಯಾರ್ಥಿಗಳೇ, ಸಿ ಅಂತ ಬಂದಿದೆ. ಸಿ ಅಂದರೆ ನಿಮಗೆ ಗೊತ್ತಾಗಲಿಕ್ಕಂತಂದ್ರೆ ಇಲ್ಲಿ ವರ್ಗಾಂತರ ಕೊಡ್ತಾರಲ್ಲ, 0 to 10 ಅಂತೇಳಿ ಅಥವಾ 10 ರಿಂದ 20 ಅಂತೇಳಿ, ಈ ಥರ ಏನು ವರ್ಗಾಂತರ ಇರುತ್ತಲ್ಲ, ಇವುಗಳ ನಡುವಿನ ಎಷ್ಟು ಗ್ಯಾಪ್ ಕೊಡಲಾಗಿದೆ ಅಥವಾ ಎಷ್ಟು ಅಂತರವನ್ನು ಕಾಯ್ದುಕೊಳ್ಳಲಾಗಿದೆ ಎಂಬುದಕ್ಕೆ ವರ್ಗಾಂತರದ ನಡುವಿನ ಅಂತರ ಅಂತೀವಲ್ಲ, ಆ ವರ್ಗಾಂತರದ ನಡುವಿನ ಅಂತರಕ್ಕೆ ನಾವು ಏನು ಕರಿತೀವಿ, ಸಿ ಅಂತ ಕರಿತೀವಿ. ಇಲ್ಲಿ ಇದರ ನಡುವಿನ ಅಂತರ 10 ಇದೆ, ಇವೆರಡರ ನಡುವಿನ ಅಂತರ 10 ಇದೆ. ಹೀಗಾಗಿ ವರ್ಗಾಂತರದ ನಡುವಿನ ಅಂತರಕ್ಕೆ ನಾವೇನು ಕರಿತೀವಿ, ಸಿ ಅಂತೇಳಿ ಕರಿತೀವಿ. ಓಕೆನಾ? ಈಗ ಗೊತ್ತಾಯ್ತಾ? ಎ ಅಂದರೆ ಕಲ್ಪಿತ ಸರಾಸರಿ, ಎನ್ ಅಂದರೆ ಆವರ್ತಗಳ ಒಟ್ಟು ಸಂಖ್ಯೆಯ ಮೊತ್ತ, ಸಿ ಅಂತಂದ್ರೆ ವರ್ಗಾಂತರದ ನಡುವಿನ ಅಂತರಕ್ಕೆ ನಾವು ಸಿ ಅಂತ ಕರಿತೀವಿ. ಓಕೆನಾ? ಈ ಒಂದು ಸೂತ್ರವನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಅಂಕಗಣಿತ ಸರಾಸರಿಯನ್ನು ಸ್ಟೆಪ್ ಡಿವಿಷನ್ ಮೆಥಡನ್ನು ಮುನ್ನಡಿ ವಿಚಲನೆ ವಿಧಾನವನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ನಾವೀಗ ಕಂಡುಹಿಡಿಯುವಂಥ ಕೆಲಸವನ್ನು ಮಾಡೋಣ. ಬನ್ನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ ಅದೇ ಸೇಮ್ ಒಂದು ಉದಾಹರಣೆ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಅಂಕಗಳ ಅಥವಾ ವರ್ಗಾಂತರ ಅಥವಾ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಕೊಟ್ಟಮೇಲೆ ನೀವೇನು ಮಾಡಬೇಕು, ಈಗ ಮುನ್ನಡಿ ವಿಚಲನೆ ವಿಧಾನ ಸ್ಟೆಪ್ ಡಿವಿಷನನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಬೇಕು. ಕಂಡುಹಿಡಿಬೇಕಾದ್ರೆ ನೀವೇನು ಮಾಡಿ ವಿದ್ಯಾರ್ಥಿಗಳೇ, ಇದರ ಮುಂದ್ಗಡೆ ಮತ್ತೊಂದು 2 ಕಾಲಮ್ಗಳನ್ನು ಹಾಕಿಕೊಳ್ಬೇಕಾಗ್ತದೆ. ಇಲ್ಲಿ ನಾನು ಒಂದು 2 ಕಾಲಮ್ ಹಾಕೋತೀನಿ. ಓಕೆನಾ? 2 ಕಾಲಮು, ಒಂದು ಇನ್ನೊಂದನ್ನು ಹಾಕಿಕೊಳ್ತೀನಿ ವಿದ್ಯಾರ್ಥಿಗಳೇ, ಇನ್ನೊಂದು ಸ್ವಲ್ಪ ಕ್ಷಮೆ ಇರಲಿ, ಕಾಲಮನ್ನು ಹಾಕಿಕೊಳ್ಳುತ್ತೇನೆ. ಓಕೆನಾ? ಒಂದು, ಇದು 1ನೇ ಕಾಲಮು. ಓಕೆನಾ? ಇದು 2ನೇ ಕಾಲಮು. ಇನ್ನೊಂದನ್ನು ಹಚ್ಕೊಳ್ತೇನೆ, ಇನ್ನೊಂದು, ಈ ಥರ ಕಾಲಮನ್ನು ಹಚ್ಕೊಂಡ್ಮೇಲೆ ನೀವೇನು ಮಾಡಿರಲಿ, ಈ ಥರ ಕಾಲಮನ್ನು ನೀಟ್ನೆಸ್ ಆಗಿ ಮಾಡ್ಕೋ ವಿದ್ಯಾರ್ಥಿಗಳೇ. ಒಂದು, ಈ ಥರ ಕಾಲಮನ್ನು ಕ್ರಿಯೇಟ್ ಮಾಡಿಕೊಂಡು, ಅವಸರ ಬೇಡ, ನಿಧಾನವಾಗಿ ಕಂಡುಹಿಡಿಯೋಣ. ಸ್ವಲ್ಪ ಇದು ಕ್ಲಿಷ್ಟ ಇದೆ, ಅದು ಕೂಡ ನಿಮಗೆ ಸರಳವಾದ ಭಾಷೆಯಲ್ಲಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಈ ಥರ ಕಾಲಮ್ಗಳ ಗಡಿ ಆದಮೇಲೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲೇ ಕಾಲಮ್ ಒಳಗೆ ನೀವೇನು ಮಾಡಬೇಕು, ವರ್ಗಾಂತರದ ನಡುವಿನ ಮಧ್ಯಬಿಂದುವನ್ನು ಕಂಡುಹಿಡಿಬೇಕಾಗ್ತದೆ. ವರ್ಗಾಂತರ ನಡುವಿನ ಮಧ್ಯಬಿಂದು, ಅದಕ್ಕೆ ನಾವು ಎಮ್ ಅಂತ ಕರಿತೀವಿ. ಓಕೆನಾ? ವರ್ಗಾಂತರ ನಡುವಿನ ಮಧ್ಯಬಿಂದು ಎಮ್ಮು.
ಓಕೆನಾ. ಇಲ್ಲಿ ಇವೆರಡರ ನಡುವಿನ ಮಧ್ಯ ಬಿಂದು ಯಾವುದು, ಇಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ. ಇವನ್ನೆರಡನ್ನ ಕೂಡಿಸಿ ನೀವೇನು ಮಾಡಬೇಕು, 2ರಿಂದ ಭಾಗಿಸಬೇಕು. 10/2 ಅಂತಂದ್ರೆ 5 ಬರ್ತದೆ. 5. 10 ಮತ್ತು 30 ಕೂಡಿಸಿದಾಗ 30/2 ಅಂದ್ರೆ 15 ಬರ್ತದೆ. 15. ಇವನ್ನೆರಡು ಕೂಡಿಸಿದಾಗ 50/2 ಎಷ್ಟು ಬರ್ತದೆ, 25. ಆಮೇಲೆ ಇವೆರಡು ಕೂಡಿಸಿದಾಗ 70/2 ಇಲ್ಲಿ 35 ಬರ್ತದೆ, 35. ಆಮೇಲೆ 40 ಮತ್ತು 50 ಕೂಡಿಸಿದಾಗ 90/2 ಇಲ್ಲಿ ಎಷ್ಟು ಬರ್ತದೆ, 45 ಬರುತ್ತದೆ. ಈ ತೆರನಾಗಿ ಮಧ್ಯಬಿಂದುವನ್ನು ಕಂಡುಹಿಡಿಬೇಕು. ಮಧ್ಯಬಿಂದುವನ್ನು ಕಂಡುಹಿಡಿದ ಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಮತ್ತೊಂದು ಕಾಲಮ್ ಒಳಗೆ ಡಿ ಡ್ಯಾಸು ಡಿವೈಡ್ ಇಸ್ ಈಕ್ವಲ್ ಟು m ಮೈನಸ್ ಎ ಡಿವೈಡ್ ಬೈ ಸಿ ಅನ್ನು ಕಂಡುಹಿಡಿಬೇಕು. ಓಕೆನಾ. ಇಲ್ಲಿ ನಾ ಏನು ಮಾಡ್ತೀನಿ ವಿದ್ಯಾರ್ಥಿಗಳೇ, ಎ ಅಂತಂದ್ರೆ 25 ತೆಗೆದುಕೊಳ್ತೇನೆ. ಕಲ್ಪಿತ ಸರಾಸರಿ ಎಷ್ಟು, 25. ಯಾಕಂದ್ರೆ ಇಲ್ಲಿ ಮಧ್ಯ ಬಿಂದುವಲ್ಲಿ ಏನಿದೆಯಲ್ಲ ಈ 25 ನಡುಮಧ್ಯ ಬರ್ತದೆ. ಹೀಗಾಗಿ ಮಧ್ಯ ಬೆಲೆಯಾಗಿನ 25 ತೆಗೆದುಕೊಳ್ತೇನೆ. ಕಲ್ಪಿತ ಸರಾಸರಿಯಾಗಿ 25 ತೆಗೆದುಕೊಂಡೆ. ಈಗ ಎಮ್ ಅಂತಂದ್ರೆ ಇಲ್ಲಿ ಮುಂದ್ಗಡೆ ಇದೆ. ಓಕೆನಾ. ಸಿ ಅಂದ್ರೆ ಆಲ್ರೆಡಿ ಗೊತ್ತಿದೆ ವಿದ್ಯಾರ್ಥಿಗಳೇ. ಸಿ ಅಂತಂದ್ರೆ ವರ್ಗಾಂತರದ ನಡುವಿನ ಅಂತರಕ್ಕೆ ನಾವು ಏನು ಕರಿತೀವಿ, ಸಿ ಅಂತ ಕರಿತೀವಿ. ಹೀಗಾಗಿ ಸಿ ಅಂದರೆ ಎಷ್ಟು ಬಂತಿಲ್ಲಿ, ಸಿ ಅಂದರೆ 10 ಬರ್ತದೆ. ಈಗ ನಾವೇನು ಮಾಡೋಣ, ಈ ಇವುಗಳ ಅಂಶಗಳನ್ನ ಕಂಡುಹಿಡಿಯೋಣ. ಎಮ್ ಅಂದರೆ ಎಷ್ಟು ವಿದ್ಯಾರ್ಥಿಗಳಲ್ಲಿ, ಒಂದನೇದ್ದು ಎಮ್ ಅಂದರೆ 5 ಬರ್ತದೆ. ಓಕೆನಾ, 5. ಎ ಅಂದರೆ 25 ತೊಗೊಂಡೇವೆ. ಓಕೆನಾ, ಡಿವೈಡ್ ಬೈ ಸಿ ಅಂದರೆ 10. ಈಗ 2 ಕೂಡಿಸಿದಾಗ ಇಲ್ಲಿ -20 ಆಗ್ತದೆ. ಡಿವೈಡ್ ಬೈ 10ರಿಂದ ಭಾಗಿಸಿದಾಗ ಇಲ್ಲಿ ಉತ್ತರ ಎಷ್ಟು ಬರ್ತದೆ, ಇಲ್ಲಿ -2 ಬರುತ್ತದೆ. ಅದೇ ತೆರನಾಗಿ ಮುಂದಿನ ನಾವು ಮಾಡಿದ್ರೆ ಮುಂದಿನದು -10 ಡಿವೈಡ್ ಬೈ 10 ಬರ್ತದೆ. ಆವಾಗ ಇಲ್ಲಿ ಉತ್ತರ ಏನಾಗ್ತದೆ, -1 ಆಗುತ್ತದೆ ನೋಡಿರಿ. ಆಮೇಲೆ ಇಲ್ಲಿ ಶೂನ್ಯ ಆಗ್ತದೆ. ಓಕೆನಾ. ಇಲ್ಲಿ ಎಷ್ಟಾಗ್ತದೆ ಇಲ್ಲಿ ನೋಡೋಣ ನಿಧಾನ. ಎಮ್ ಅಂತಂದ್ರೆ 35 -25 ಡಿವೈಡ್ ಬೈ 10. ಇಲ್ಲಿ ಕೂಡಿಸಿದಾಗ ಇಲ್ಲಿ ಎಷ್ಟು ಬರ್ತದೆ, ಇಲ್ಲಿ 10 ಡಿವೈಡ್ ಬೈ 10 ಅಂತಂದ್ರೆ ಇಲ್ಲಿ 1 ಆಗ್ತದೆ. ಅದೇ ರೀತಿ 45 -25 ಡಿವೈಡ್ ಬೈ 10 ಅಂತಂದ್ರೆ ಇವೆರಡು ಕೂಡಿಸಿದಾಗ ಎಷ್ಟು ಬರುತ್ತೆ, ಇಲ್ಲಿ 20 ಡಿವೈಡ್ ಬೈ 10 ಅಂತಂದ್ರೆ ಇದನ್ನು ಭಾಗಿಸಿದಾಗ ಇಲ್ಲಿ ಉತ್ತರ ಎಷ್ಟು ಬರ್ತದೆ, 2 ಬರುತ್ತದೆ. ಈ ಥರ ಬಂದ ಮೇಲೆ ವಿದ್ಯಾರ್ಥಿಗಳೇ ನೀವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಮುಂದೆ ಕಾಲಮ್ ಒಳಗೆ ಎಫ್ ಡಿ ಡ್ಯಾಸ್ ಅನ್ನು ಕಂಡು ಹಿಡಿಬೇಕು. ಎಫ್ ಡಿ ಡ್ಯಾಸ್ ಅಂತೇಳಿ ಇಲ್ಲಿ ಎಫ್ ಇದೆ ವಿದ್ಯಾರ್ಥಿಗಳಲ್ಲಿ, ಇಲ್ಲಿ ಎಫ್ ಇದೆ. ಓಕೆನಾ. ಈ ಎಫ್ ಕಾಲಮನ್ನು ಡಿ ಡ್ಯಾಸಿಂದ ನೀವೇನು ಮಾಡಬೇಕು, ಗುಣಾಕಾರ ಮಾಡಬೇಕು. 12 ಆಗಲೇ ಎಷ್ಟಾಗ್ತದೆ, -24 ಆಗುತ್ತದೆ. ಯಾಕಂದ್ರೆ ಒಂದು ಚಿಹ್ನೆ ಮೈನಸ್ ಇದ್ದಾಗ -24. 15 ಒಂದಲೇ ಎಷ್ಟಾಗ್ತದೆ, -15 ಆಗುತ್ತದೆ. -15. 28 ಮತ್ತು ಶೂನ್ಯವಿಂದ ಗುಣಾಕಾರ ಮಾಡಿದಾಗ ಶೂನ್ಯವಾಗ್ತದೆ. 25 ಒಂದಲೇ 25 ಆಗುತ್ತದೆ. ಓಕೆನಾ ವಿದ್ಯಾರ್ಥಿಗಳು, 25. ಆಮೇಲೆ 20ನ್ನು 2ರಿಂದ ಗುಣಾಕಾರ ಮಾಡಿದಾಗ ಉತ್ತರ ಎಷ್ಟು ಬರ್ತದೆ, 40 ಬರುತ್ತದೆ. ಓಕೆನಾ. ಇದು 25, ಇದು 2 ಬಂತು. ಹಿಂಗೆ ಬಂದಮೇಲೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, ನಿಮಗೆ ಹಿಂದಿನ ತರಗತಿ ಹೇಳಿರುವಂತೆ 2 ಚಿಹ್ನೆಗಳ ಮೈನಸ್ ಇದ್ದಾಗ 2 ಕೂಡಿಸ್ಬೇಕಂತೇಳಿ. ಈ 2 ಕೂಡಿಸಿದಾಗ ನಿಮ್ಗೆ ಎಷ್ಟು ಬರ್ತದೆ, ಇದು -39 ಆಯಿತು. ಎಷ್ಟಾಯಿತು, -39 ಆಗ್ತದೆ. ಆಮೇಲೆ 2 ಪ್ಲಸ್ ಸಿಗುವಂಥ ಚಿಹ್ನೆಯನ್ನು ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಗ್ತದೆ, +65 ಆಗ್ತದೆ. 65 ಆದಾಗ ಅದನ್ನು ಕಳೆದು ನಿಮ್ಗೆ ಉತ್ತರ ಎಷ್ಟು ಬರ್ತದೆ, 26 ಬರ್ತದೆ. ಎಷ್ಟು, 26. ಹೀಗಾಗಿ ಇಲ್ಲಿ ನೀವೇನು ಮಾಡಬೇಕು, ಸಿಗ್ಮಾ ಎಫ್ ಡಿ ಡ್ಯಾಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು, 26 ಬರ್ತದೆ. ಓಕೆನಾ. ಯಾಕಂತಂದ್ರೆ -24 -15 ಕೂಡಿಸಿದಾಗ -39 ಬಂತು. ಆಮೇಲೆ 25 ಮತ್ತು 40 ಕೂಡಿಸಿದಾಗ +65 ಬಂತು. 65 ಒಳಗೆ 39 ಕಳೆದ್ರೆ ಉತ್ತರ ಎಷ್ಟು ಬರ್ತದೆ, 26 ಬರ್ತದೆ. ಈ 26 ಅಂದ್ರೆ ಇಲ್ಲಿ ಸಿಗ್ಮಾ ಎಫ್ ಡಿ ಡ್ಯಾಸ್ ಅಂತಂದ್ರೆ 20 ಬಂತು. ಆವಾಗ ನೀವು ಇಲ್ಲಿ ಏನು ಮಾಡಬೇಕು, ಎನ್ ಅನ್ನು ಕೂಡಿಸ್ಬೇಕಾಗ್ತದೆ. ಇದೆಷ್ಟು ಬರ್ತದೆ, 100 ಬರುತ್ತದೆ. ಈ ತೆರನಾಗಿ ನೀವೇನು ಮಾಡಬೇಕು, ಉತ್ತರವನ್ನು ಕಂಡು ಹಿಡಿಬೇಕು. ಬಹಳ ಸರಳ ಇದೆ ವಿದ್ಯಾರ್ಥಿಗಳೇ.
ವರ್ಗಾಂತರ ಅಥವಾ ಅಂಕಗಳನ್ನು ಕೊಟ್ಟಾಗ ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ಆವರ್ತನೆಯನ್ನು ಕೊಡಲಾಗ್ತದೆ. ಕೊಟ್ಟ ಮೇಲೆ ನೀವು ಮಧ್ಯ ಬೆಲೆಯನ್ನು ಕಂಡುಹಿಡಬೇಕು. ಮಧ್ಯ ಬೆಲೆಯನ್ನು ಕಂಡುಹಿಡಿದು ಭಾಳ ಈಜಿ. ಕೊಟ್ಟಂಥ ಅಂಕಗಳು ಅಥವಾ ವರ್ಗಾಂತರದಲ್ಲಿ ಅವನ್ನ ಎರಡನ್ನು ಕೂಡಿಸಿ 2ರಿಂದ ಭಾಗಿಸಿದಾಗ ನಿಮಗೆ ಮಧ್ಯ ಬೆಲೆ ಬರ್ತದೆ. ಮಧ್ಯ ಬೆಲೆ ಬಂದ ಮೇಲೆ ಶಾರ್ಟ್ಕಟ್ ಅಥವಾ ಸ್ಟೆಪ್ ಡಿವಿಷನ್ ಮೆಥಡಲ್ಲಿ ನೀವೇನು ಮಾಡಬೇಕು, ಡಿ ಡ್ಯಾಶ್ ಅಂತಂದ್ರೆ ಎಮ್ ಮೈನಸ್ ಎ ಡಿವೈಡ್ ಬೈ ಸಿ ಅಂತ ಬರ್ತದೆ. ಸಿ ಅಂತಂದ್ರೆ ವರ್ಗಾಂತರದ ನಡುವಿನ ಅಂತರ, ಆವಾಗ ಎಮ್ ಅಂತಂದರೆ ಇಲ್ಲಿ ಮಧ್ಯ ಬೆಲೆ ಇದೆ, ಎ ಅಂದರೆ ಕಲ್ಪಿತ ಸರಾಸರಿ. ನಾನು ಇಲ್ಲಿ 25 ತೆಗೆದುಕೊಂಡಿದ್ದೇನೆ. ಈ ಮಧ್ಯ ಬೆಲೆಯಿಂದ ಕಲ್ಪಿತ ಸರಾಸರಿಯಿಂದ ಕಳೆದು ವರ್ಗಾಂತರದಿಂದ ಭಾಗಿಸಿದಾಗ ನಿಮಗೆ ಡಿ ಡ್ಯಾಶು ಲಭ್ಯವಾಗ್ತದೆ. ಡಿ ಡ್ಯಾಶು ಲಭ್ಯವಾದ ಮೇಲೆ ವಿದ್ಯಾರ್ಥಿಗಳು ಏನು ಮಾಡಬೇಕು, ನೀವು ಎಫ್ ಮತ್ತು ಡಿ ಡ್ಯಾಶನ್ನು ಎರಡು ಗುಣಾಕಾರ ಮಾಡ್ಕೋಬೇಕು. ಮಾಡಿದ ಮೇಲೆ ಇವುಗಳನ್ನು ನೀವು ಕೂಡಿಸಿ ಕಳೆದಾಗ ನಿಮಗೆ ಸಿಗ್ಮಾ ಎಫ್ ಡಿ ಡ್ಯಾಶು 26 ಬರ್ತದೆ. ಆ 26 ಬಂದಮೇಲೆ ಈ ಎನ್ನನ್ನು ಕೂಡಿಸ್ಬೇಕು ಅಥವಾ ಎಫನ್ನು ಕೂಡಿಸ್ಬೇಕು, ಇದು 100 ಬರ್ತದೆ. ಇಷ್ಟು ಬಂದಮೇಲೆ ನೀವೇನು ಮಾಡಬೇಕು, ಸೂತ್ರವನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬೇಕು. ಏನ ಇಷ್ಟು ನಿಮಗೆ ಅರ್ಥ ಆಯ್ತು ಅಂತೇಳಿ ತಿಳ್ಕೊತೇನೆ. ಈಗ ಏನು ಮಾಡೋಣ, ಈ ಬಂದಂಥ ದತ್ತಾಂಶಗಳನ್ನು ಸೂತ್ರವನ್ನು ಬಳಸಿಕೊಂಡು ಲೆಕ್ಕವನ್ನು ಮಾಡೋಣ. ಇಲ್ಲಿ ನೋಡಿ ಸೂತ್ರ ಏನಿದೆ ವಿದ್ಯಾರ್ಥಿಗಳೇ, ಸಿಗ್ಮಾ ಎಫ್ ಡಿ ಡ್ಯಾಶ್ ಅಂತಂದ್ರೆ ಎಷ್ಟು ಬಂದಿದೆ, 26 ಬಂದಿದೆ. ಎ ಅಂತಂದ್ರೆ ಎಷ್ಟು ಬಂದಿದೆ, ಎ ಅಂದರೆ 25 ತೆಗೆದುಕೊಂಡಿದ್ದೇವೆ. ಇನ್ನು ಸಿ ಅಂದರೆ ಎಷ್ಟು ಬಂದೇವಿ, ಅದು ಕಲ್ಪಿತ ಸರಾಸರಿಯನ್ನು 10 ತೆಗೆದುಕೊಂಡಿದ್ದೇವೆ. ಹೀಗೆ ಮಾಡೋಣ, ಸೂತ್ರದಲ್ಲಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಅಂತಂದ್ರೆ ಎಷ್ಟಿದೆ 25, ಎ ಅಂದರೆ 25 ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಅಂದರೆ 26 ಬಂದಿದೆ ಡಿವೈಡ್ ಬೈ ಎನ್ ಅಂದರೆ ಎಷ್ಟಿದೆ, ಎನ್ ಅಂದರೆ 100 ಇದೆ. ಓಕೆನಾ, 100. ಆಮೇಲೆ ಇಂಟು ಸಿ ಅಂದರೆ ಎಷ್ಟಿದೆ, ಸಿ ಅಂದರೆ 10 ಇದೆ. ಈಗ 25 ಪ್ಲಸ್ 26 ಮತ್ತು 10 ಗುಣಿಸ್ರಿ 260 ಬರ್ತದೆ ಡಿವೈಡ್ ಬೈ 100. ಈಗ ಈ 100ರಿಂದ 260 ಭಾಗಿಸಿದಾಗ ಬರುವಂಥ ಉತ್ತರ 2.6 ಬರ್ತದೆ. ಆ ಬಂದಮೇಲೆ ವಿದ್ಯಾರ್ಥಿಗಳು ಏನು ಮಾಡಬೇಕು, 25 ಪ್ಲಸ್ 2.6 2 ಕೂಡಿಸ್ಬೇಕು. ಕೂಡಿಸಿದ ಮೇಲೆ ನಿಮಗೆ ಉತ್ತರ ಬರ್ತದೆ. ಅಂಕಗಣಿತ ಸರಾಸರಿ ಇಸ್ ಈಕ್ವಲ್ ಟು 27.6 ಅಂತೇಳಿ ಉತ್ತರ ಬರ್ತದೆ. ಓಕೆನಾ, ಈ ರೀತಿ ವಿದ್ಯಾರ್ಥಿಗಳೇ ಅಂಕಗಣಿತ ಸರಾಸರಿಯನ್ನು ಬಳಸಿಕೊಂಡು ನೀವೇನು ಮಾಡ್ಬೋದು, ಸ್ಟೆಪ್ ಡಿವಿಷನ್ ಮೆಥಡನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಈ ರೀತಿಯಾಗಿ ಸುಲಭವಾದಂಥ ವಿಧಾನದ ಮೂಲಕ ವಿದ್ಯಾರ್ಥಿಗಳು ಕಂಡು ಹಿಡಿಬಹುದು. ಓಕೆನಾ, ಇಷ್ಟು ಹೇಳಿ ಇವತ್ತಿನ ತರಗತಿಯಲ್ಲಿ ಈ ಒಂದು ತರಗತಿಯನ್ನು ಮುಗಿಸ್ತೇನೆ. ನಿಮಗೇನಾದರೂ ಈ ಸ್ಟೆಪ್ ಡಿವಿಷನ್ ಮೆಥಡು ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಇನ್ನೊಂದು ಪ್ರಾಬ್ಲಮನ್ನು ಮಾಡಿ ಸರ್ ಅಂತೇಳಿ ನೀವು ಕಮೆಂಟ್ ಒಳಗೆ ಹಾಕಿದ್ರೆ ನಿಮ್ಗೆ ಇನ್ನೊಂದು ಪ್ರಾಬ್ಲಮನ್ನು ಸರಳವಾದಂಥ ವಿಧಾನದ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತದೆ. ಓಕೆನಾ, ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.